ಆತ್ಮೀಯ ಬಂಧುಗಳೇ, ಕೆಲವೊಂದು ಸಾರಿ ಯಾಕೆ ಯಾವಾಗಲೂ ಕೂಡ ನಮ್ಮ ಮನಸ್ಸು ಎಲ್ಲಿರುತ್ತೋ ಅಲ್ಲಿ ನಮಗೆ ಸಾಧನೆಯ ಸಿದ್ಧಿ ಅಥವಾ ಅನ್ನುವಂಥದ್ದು ಡಿಪೆಂಡ್ ಆಗಿರ್ತಕ್ಕಂಥದ್ದು ಮನಸ್ಸಿನ ಮೇಲೆ ಅಂತ. ನಾವು ಮಾಡುವಂಥ ಕ್ರಿಯೆಗಳ ಮೇಲೆ ಅಲ್ಲ. ನಾವು ಕೆಲವೊಂದು ಸಾರಿ ಒಳ್ಳೆ ಕೆಲಸಗಳನ್ನು ಹೊರಗಡೆ ಕೆಲಸ ಕಾರ್ಯಗಳು ಮಾಡ್ತಾ ಮನಸ್ಸು ಬೇರೆ ಕಡೆಗಿತ್ತು ಅಂತಂದ್ರೆ ಅದು ನಮ್ಮನ್ನ ಒಳಿತನ್ನ ಮಾಡುವುದಿಲ್ಲ, ನಮ್ಮನ್ನ ಕೆಟ್ಟ ಇದಕ್ಕೆ ತೆಗೆದುಕೊಂಡು ಫಲವನ್ನೇ ಕೊಡುತ್ತೆ ಅಂತ ಹೇಳ್ತಾ ಶ್ರೀರಾಮಕೃಷ್ಣ ಒಂದು ಕಥೆಯನ್ನು ಹೇಳ್ತಿದ್ರು. ಇಬ್ರು ಫ್ರೆಂಡ್ಸು, ಅವರು ಒಂದ್ಸರಿ ನಗರದಲ್ಲಿ ಹೋಗ್ತಾ ಇದ್ರು. ಹೋಗುವಾಗ ಒಂದು ಭಾಗವತ ಪುರಾಣ ಪ್ರವಚನ ನಡೀತಾ ಇತ್ತು. ಅಲ್ಲಿಗೆ ಹೋಗೋಣ ಅಂತ ಮಾತಾಡ್ಕೊಂಡು ಹೋಗಿ ಕುಳಿತುಕೊಂಡ್ರು. ಒಬ್ಬನು ಅದರಲ್ಲಿ ಭಾಗವತದಲ್ಲಿ ಇಷ್ಟ, ಅದಕ್ಕೆ ಕೂತ್ಕೊಂಡಿದ್ದ. ಇನ್ನೊಬ್ಬ ಅವನಿಗೆ ಇಷ್ಟ ಆಗಲಿಲ್ಲ. ಅವನೇನಂದ, ನನಗೆ ಇಷ್ಟ ಆಗ್ತಲ್ಲ, ನಾನು ಅಲ್ಲಿ ಹೋಗ್ತೇನೆ ಅಂತ. ಎಲ್ಲೋ ಇನ್ನೊಂದು ಕಡೆಗೆ ಮೋಜು ಮಸ್ತಿ ಇರ್ತಕ್ಕಂಥ ಜಾಗಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ. ಅವನು ಅಲ್ಲಿಗೆ ಹೋದ. ಇವನಿಲ್ಲಿ ಭಾಗವತವನ್ನು ಕೇಳ್ತಾ ಇದ್ದಾನೆ. ಅವನು ಅಲ್ಲಿ ಹೋದಲ್ಲ ಮೋಜು ಮಸ್ತಿ ಮಾಡಕ್ಕೆ, ಅಲ್ಲಿ ಹೋಗುವಾಗ ಅನಿಸ್ತು ಹೋಗ್ಬೇಕು ಅಂತ. ಆದರೆ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಹೊತ್ತಿಗೆ ಅವನಿಗೆ ಬೋರ್ ಅನಿಸ್ತು. ಅವನು, ಅಯ್ಯೋ, ನಾನು ಎಂತ ಕೆಟ್ಟ ಕೆಲಸ ಮಾಡ್ತಾ ಇದ್ದೀನಲ್ಲ, ಎಂತ ಕೆಟ್ಟ ಕೆಲಸಕ್ಕೆ ಬಂದ್ಬಿಟ್ನಲ್ಲ, ಅಲ್ಲಿ ನನ್ನ ಗೆಳೆಯ ಅದ್ಭುತವಂತ ಭಾಗವತ ಪ್ರವಚನ ಕೇಳ್ತಾ ಇದ್ದಾನೆ, ಅವನು ಎಂತ ಪುಣ್ಯಶಾಲಿ ಅಂತ ಅವನು ಅನ್ಕೊಂಡ. ಇಲ್ಲಿ ಕೂತಂತ ಭಾಗವತವನ್ನು ಕೇಳ್ತಾ ಇದ್ದಂತ ವ್ಯಕ್ತಿ ಇವನು ಭಾವಿಸ್ತಾ ಇದ್ದಾನೆ, ಅಯ್ಯೋ, ನಾನಿಂತ ನೀರಸವಾದ ಇದನ್ನ ಕೇಳ್ಕೊಂತ ಕೂತು ಬಿಟ್ನಲ್ಲ ಈ ಪ್ರವಚನವನ್ನ, ಅಲ್ಲಿ ನನ್ನ ಮಿತ್ರ ಎಷ್ಟು ಸಂತೋಷ ಪಡ್ತಾ ಇದ್ದಾನೆ, ಎಷ್ಟು ರಮಿಸ್ತಾ ಇರ್ಬೋದು, ಎಷ್ಟು ಖುಷಿ ಪಡ್ತಾ ಇರೋದು ಅಂತ ಅವನೇನು ಖುಷಿ ಪಡ್ತಾ ಇದ್ದನ್ನೆಲ್ಲ ಭಾವಿಸ್ಕೊಳ್ತಾ ಇಲ್ಲಿ ಕೂತಿದ್ದಾನೆ. ಅವನು ಹೊರಗಡೆಗೆ ಅವನು ಇರಬಾರಂತ ವಾತಾವರಣದಲ್ಲಿದ್ದು ಯಾವುದನ್ನು ಮಾಡಿದರೆ ನರಕಕ್ಕೆಲ್ಲ ಹೋಗ್ತಾರಂತ ನಮ್ಮ ಶಾಸ್ತ್ರಗಳು ಹೇಳಿದ್ವು. ಅಂತ ಕೆಲಸದಲ್ಲಿ ಅವನು ತೊಡಗಿದ್ರೂ ಕೂಡ ಅವನ ಮನಸ್ಸೇನಾಗಿದೆ, ಭಾಗವತವನ್ನು ಕೇಳೋದ ಕಡೆ ಬಂದಿದೆ. ಇವನು ಭಾಗವತ ಕೇಳ್ತಾ ಇದ್ರು ಕೂಡ ಇವನ್ ಮನಸ್ಸು ಅಲ್ಲಿ ಹೋಗಿದೆ. ಕೊನೆಗೆ ಇವರಿಬ್ರು ತೀರ್ಕೊಂಡಾದ್ಮೇಲೆ ಯಾರು ಅಲ್ಲಿ ಮೋಜು ಮಸ್ತಿ ಮಾಡೋದಕ್ಕೆ ಹೋಗಿದ್ನಲ್ಲ ಅವನನ್ನ ಯಮನ ದೂತರು ಬಂದು ಕರ್ಕೊಂಡೋಗಿ ಅವನನ್ನ ವೈಕುಂಠಕ್ಕೆ ಕಳಿಸಿದಂತೆ. ಈ ಭಾಗವತನ ಕೇಳ್ತಾ ಇದ್ದಂಥವನ್ನ ನರಕಕ್ಕೆ ತೆಗೆದುಕೊಂಡು ಹೋದ್ರಂತೆ. ಆವಾಗ ಇವನಿಗೆ ಆಶ್ಚರ್ಯ ಆಯ್ತು, ನಾನು ಎಂತೆಂತ ಒಳ್ಳೆ ಕೆಲಸಗಳು ಮಾಡಿದ್ದೀನಿ, ನಾನು ಭಾಗವತವನ್ನೆಲ್ಲ ಕೇಳಿದ್ದೇನೆ ಅಂತೆಲ್ಲ ಅಂತ ಹೇಳಿದ. ಆದ್ರೆ ಅಲ್ಲಿ ಹೇಳಿದ್ರು, ಭಾಗವತವನ್ನ ಕೇಳ್ತಾ ಇದ್ದೆ, ಆದ್ರೆ ನಿನ್ನ ಮನಸ್ಸು ಅಲ್ಲಿತ್ತು. ಆದ್ರೆ ಅವನು ಏನು ಪಾಪ ಮಾಡಿದಾನೆ, ಹೊರಗಡೆ ಪಾಪ ಮಾಡಿದಾನೆ, ಆದ್ರೆ ಅವನ ಮನಸ್ಸು ಭಾಗವತದೆಡೆಗೆ ಇದ್ದಿಂದ ಅವನನ್ನ ವೈಕುಂಠಕ್ಕೆ ತೆಗೆದುಕೊಂಡು ಹೋಗಾಯ್ತು ಅಂತ ಹೇಳ್ತಾರೆ. ಹೀಗೆ ನಾವು ಮಾಡುವ ಕ್ರಿಯೆಯಿಂದಲ್ಲ, ಹೊರಗಿನ ಆಚರಣೆಯಿಂದಲ್ಲ, ನಮ್ಮ ಮನಸ್ಸು ಹೇಗಿರುತ್ತೆ, ಯಾವ ಕಡೆಗಿರುತ್ತೆ ಅನ್ನೋದ್ರ ಮೇಲೆ ಅದರ ಪ್ರತಿಫಲ ಅಂತಕ್ಕಂಥದ್ದು ಇರುತ್ತೆ ಅಂತ ಶ್ರೀರಾಮಕೃಷ್ಣರು ಈ ಕಥೆಯನ್ನು ಹೇಳ್ತಾ ಇದ್ರು.